ಮತ್ತೊಬ್ಬ ಕನ್ನಡದ ಖ್ಯಾತ ಸ್ಟಾರ್ ಹಿರಿಯ ನಾಯಕ ನಟ ಇದೀಗ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಬರ್ತದೆ. ಆಗ ನಿಜ ಆಗಿರೋದೇನೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಚಿತ್ರರಂಗದಲ್ಲಿ ಸಾಕಷ್ಟು ಅತಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದಂಥ ಹಿರಿಯ ರಂಗಭೂಮಿ ಕರ್ಮಿಯಾಗಿ ನಂತರ ಕಲಾವಿದರಾಗಿ ಅಭಿನಯಿಸಿ ವಿಲನ್ ಆಗಿ ಕೂಡ ಗುರುತಿಸಿಕೊಂಡಿದ್ದಂಥ ಅದ್ಭುತವಾದ ನಟ ಚಲಪತಿ ಚೌಧರಿ ಅವರು ಇದೀಗ ವಿಧಿವಶರಾಗಿದ್ದಾರೆ. ಮೂಲತಃ ತಮಿಳು ತೆಲುಗಿನಿಂದ ಬಂದಂಥ ಇವರು ಕನ್ನಡದಲ್ಲಿ ಸುಮಾರು 45 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು 550 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ಹೆಗ್ಗಳಿಕೆ ಅವರಿಗೆ ಸೇರ್ತದೆ. ಇನ್ನು ಚಲಪತಿ ಚೌಧರಿ ಅವರು ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆ ಅಸುರ ಮತ್ತು ಸ್ಮೈಲ್ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಯಾರಿಗೆ ಸಲ್ಲದ ಸಂಬಳ, ಮನಸ್ಸಲ್ಲ ನೀನೇ, ಯುಗಗಳ ಸಾಗಲಿ, ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ವಿಲನ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ ಚಲಪತಿ ಚೌಧರಿ ಅವರು. ಇಂಥ ಅದ್ಭುತವಾದ ನಟ ಏಕಾಏಕಿ ಇಂದು ಮುಂಜಾನೆ 6:30 ಸುಮಾರಿನಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿದ್ದಾರೆ. ಚಲಪತಿ ಚೌಧರಿ ಅವರು ಕನ್ನಡ ಚಿತ್ರರಂಗ ಮಾತ್ರವಲ್ಲ, ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಅತಿ ಹೆಚ್ಚು ಹೆಸರು ಕೂಡ ಮಾಡಿದ್ದರು. ಇಂಥ ಅದ್ಭುತವಾದ ನಟನನ್ನು ಕಳೆದುಕೊಂಡ ಇಡೀ ಸೌತ್ ಇಂಡಸ್ಟ್ರಿ ಕಂಬನಿ ಮಿಡಿದಿದೆ. ಆಗ ನೀವೇನಂತಾರೆ ಚಲಪತಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.